ಎಲ್ಲರಿಗೂ ನಮಸ್ಕಾರಗಳು. ಇಂದು ಮರುಸಿಂಚನ 9ನೇ ತರಗತಿ ಗಣಿತ ಅಭ್ಯಾಸ ಹಾಳೆ 7 ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಲೆಕ್ಕಿಸುವುದು ಅಂತ. ಇಲ್ಲಿ ಒಂದು ಆಕೃತಿಯನ್ನ ಕೊಟ್ಟಿದ್ದಾರೆ. ಈ ಆಕೃತಿಯ ಸುತ್ತಳತೆಯನ್ನ ಈ ಒಂದು ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಬೇಕಾಗಿದೆ. ಸುತ್ತಳತೆಯಲ್ಲಿ AB 1 ಸೆಂಟಿಮೀಟರ್, AB ಉದ್ದವನ್ನ 1 ಸೆಂಟಿಮೀಟರ್, ಆನಂತರ BC ಯ ಉದ್ದ 3 ಸೆಂಟಿಮೀಟರ್, ಅಂದ್ರೆ ಇಲ್ಲಿ 3 ಸೆಂಟಿಮೀಟರ್, ಆನಂತರ CD ಯ ಉದ್ದ 3 ಸೆಂಟಿಮೀಟರ್. ಈ ರೀತಿ ಎಲ್ಲ ಪ್ರತಿಯೊಂದು ಬಾಹುಗಳ ಒಂದು ಉದ್ದವನ್ನು ಇಲ್ಲಿ ಬರಿತಾ ಹೋಗಲಾಗಿದೆ. ಆ ಎಲ್ಲ ಬಾಹುಗಳನ್ನ ಟೋಟಲ್ ಇವೆಲ್ಲ ಸುತ್ತ ಇರತಕ್ಕಂತ ಬಾಹುಗಳ ಅಳತೆಗಳನ್ನ ಕೂಡಿಸಿದಾಗ ನಮಗೆ ಸುತ್ತಳತೆ 28 ಸೆಂಟಿಮೀಟರ್ ಅನ್ನುವಂತಹ ಉತ್ತರವನ್ನ ಇಲ್ಲಿ ದೊರಕಿದೆ. ಇಲ್ಲಿ ಇದು ಒಂದೊಂದು ಆಕೃತಿಯನ್ನ ನೋಡಿದಾಗ ಇದು ಎಷ್ಟಿದೆ? 1, ಈ ಕಡೆ 3, ಈ ಕಡೆ 3, ಇದು 7 ಇದೆ. ಈ ಕಡೆ 3, ಇದು 1, ಇದು 3 ಅಂದ್ರೆ ಇದ್ರದ್ದು 7 ಇದೆ ಸುತ್ತಳತೆ. ಈ ಕಡೆ 3, 1 ಮತ್ತು 3 ಅಂದ್ರೆ ಇದು 7. ಅದೇ ರೀತಿ 7 ಅಂದ್ರೆ ಟೋಟಲ್ 7 4 28 ಸೆಂಟಿಮೀಟರ್ ಅನ್ನುವಂತಹ ಉತ್ತರ. ಇನ್ನು ಎರಡನೇ ಆಕೃತಿಗೆ ಹೋಗೋಣ. ಇಲ್ಲಿ ಕೂಡ AB ಅಂತಕ್ಕಂಥ ಬಾಹು ಇದೆ 100 ಮೀಟರ್. BC ಏನಿದೆ ಅದರ ಸುತ್ತಳತೆ 120 ಮೀಟರ್, 120 ಬರೆಯಲಾಗಿದೆ. CD ಯ ಉದ್ದ 90, ಇಲ್ಲಿ 90 ಅನ್ನು ಬರೆಯಲಾಗಿದೆ. DE ಯ ಉದ್ದ 45, ಇಲ್ಲಿ 45 ಅನ್ನು ಬರೆಯಲಾಗಿದೆ. EF ನ ಉದ್ದ 60, 60 ಅನ್ನು ಇಲ್ಲಿ ಬರೆಯಲಾಗಿದೆ. FA ಉದ್ದ 80. ಹಾಗಾದ್ರೆ ಈ ಆಕೃತಿಯ ಒಂದು ಸುತ್ತಳತೆ ಅಂದ್ರೆ ಸುತ್ತಲೂ ಇರುವಂತಹ ಎಲ್ಲ ಬಾಹುಗಳನ್ನು ಇಲ್ಲಿ ಟೋಟಲ್ ಆಗಿ ಮಾಡಲಾಗಿದೆ. ಒಟ್ಟು ಕೂಡಿಸಿದಾಗ ಬರುವಂತ ಉತ್ತರ 495 ಮೀಟರ್ ಅನ್ನುವಂಥದ್ದು. ಈಗ ಈ ಆಯತದ ಸುತ್ತಳತೆ ಅಂದ್ರೆ ಎಲ್ಲಾ ಬಾಹುಗಳ ಉದ್ದಗಳ ಮೊತ್ತ. ಎಲ್ಲಾ ಬಾಹುಗಳು ಯಾವುದು? AB, BC, CD ಮತ್ತು DA. ಇಲ್ಲಿ AB ಪ್ಲಸ್ BC ಅನ್ನ ಬರೆದಿದ್ದಾರೆ. CD ಯಾವುದಕ್ಕೆ ಸಮನಿದೆ? CD ABಗೆ ಸಮನಾಗಿದೆ. CD AB ಬಾಹುಗೆ ಆಯತದ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ, ಹಾಗಾಗಿ AB. ಮತ್ತು DA ಅದಕ್ಕೆ ಸಮ ಇದೆ. DA ಅನ್ನೋದು BC ಗೆ ಸಮನಾಗಿದೆ, ಹಾಗಾಗಿ ಇಲ್ಲಿ BC ಅಂತ ಬರೆಯಲಾಗಿದೆ. ಇಲ್ಲಿ 1 AB ಪ್ಲಸ್ 1 AB 2 AB, 1 BC 1 BC ಅಂದ್ರೆ 2 BC, 2 ಇಂಟು 2 ಸಾಮಾನ್ಯ ತೆಗೆಯಲಾಗಿದೆ AB ಪ್ಲಸ್ BC. ಹಾಗಾಗಿ 2 ಇಂಟು AB ಯ ಉದ್ದ 15 ಸೆಂಟಿಮೀಟರ್, BC ಯ ಉದ್ದ 9 ಸೆಂಟಿಮೀಟರ್. 2 ಇಂಟು 15 ಪ್ಲಸ್ 9 24, 24 2 ಎಷ್ಟು? 48 ಸೆಂಟಿಮೀಟರ್ ಅನ್ನುವಂತಹ ಉತ್ತರ. ಈ ಒಂದು ಆಯತದ ಸುತ್ತಳತೆ 48 ಸೆಂಟಿಮೀಟರ್. ಇಲ್ಲಿ ಆಯತದ ಮತ್ತು ಸುತ್ತಳತೆಯನ್ನು ಕೇಳಿದ್ದಾರೆ. ಇಲ್ಲಿ ಆಯತದ ಉದ್ದ ಕೊಟ್ಟಿದ್ದಾರೆ, ಅಗಲ ಕೊಟ್ಟಿದ್ದಾರೆ. ಎಲ್ಲಾ ಬಾಹುಗಳ ಒಟ್ಟು ಉದ್ದ ಮತ್ತು ಸುತ್ತಳತೆ ಸೂತ್ರದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 25 ಸೆಂಟಿಮೀಟರ್ 12 ಅಂದ್ರೆ 25 ಪ್ಲಸ್ 12 ಪ್ಲಸ್ 25 ಪ್ಲಸ್ 12 ಅನ್ನ ಕೂಡಿಸಾಗ 74. ಇಲ್ಲಿ ಆಯತದ ಸೂತ್ರದ ಸಹಾಯದಿಂದ 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ಉದ್ದ 25 ಇದೆ, ಅಗಲ 12 ಇದೆ. 25 12 37, 37 74 ಸೆಂಟಿಮೀಟರ್. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 0.5 ಸೆಂಟಿಮೀಟರ್ 0.25, 0.5 ಸೆಂಟಿಮೀಟರ್ ಉದ್ದ, ಅಗಲ 0.25, 0.5, 0.25 ಸೂತ್ರದ ಸಹಾಯದಿಂದ ಮಾಡಿದ್ರು ಕೂಡ 1.5 ಸೆಂಟಿಮೀಟರ್ ಅನ್ನುವಂತ ಉತ್ತರ. ಇಲ್ಲಿ ಉದ್ದ 18 ಕೊಟ್ಟಿದ್ದಾರೆ, ಅಗಲ 1.5 ಕೊಟ್ಟಿದ್ದಾರೆ. ಉದ್ದ 18 ಪ್ಲಸ್ ಅಗಲ 1.5, ಉದ್ದ 18 ಪ್ಲಸ್ ಅಗಲ 1.5 ಅಂದ್ರೆ ಟೋಟಲ್ 39 ಸೆಂಟಿಮೀಟರ್. ಸೂತ್ರದ ಪ್ರಕಾರ 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ಉದ್ದ 18, ಅಗಲ 1.5 ಇವುಗಳನ್ನ ಕೂಡಿಸಿದಾಗ 19.5 ಆಯ್ತು. 19.5 2ರಿಂದ ಗುಣಿಸಿದಾಗ 39. ಇದೇ ರೀತಿ ಮೂರನೇ ಪ್ರಶ್ನೆಯನ್ನು ಕೂಡ ಬಿಡಿಸಲಾಗಿದೆ. ಇನ್ನು 10 ಸೆಂಟಿಮೀಟರ್ ಬಾಹು ಇರುವ ಒಂದು ಚೌಕಾಕಾರದ ಟೈಲ್ಸ್ ಗಳನ್ನ ಕೆಳಗಿನ ರೀತಿಯಲ್ಲಿ ಜೋಡಿಸಿದೆ. ಈ ಟೈಲ್ಸ್ ಗಳ ಜೋಡಣೆಯಿಂದ ರಚಿಸಲ್ಪಟ್ಟ ಆಕೃತಿಗಳ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಎರಡೂ ಕಂಡುಹಿಡಿಯಬೇಕು. ಇಲ್ಲಿ ಪ್ರತಿಯೊಂದು ಟೈಲ್ಸ್ ನ ಉದ್ದ 10 ಅಂತಿದೆ. 10 10 10, ಹಾಗಾದ್ರೆ ಇದು 30, ಇದು 30, ಈ ಕಡೆ 30, ಈ ಕಡೆ 30 ಮತ್ತು ಈ ಕಡೆ 30 ಅಂದ್ರೆ 30 ಪ್ಲಸ್ 30 ಪ್ಲಸ್ 30 ಅಂದ್ರೆ ಇದರ ಸುತ್ತಳತೆ ಎಷ್ಟು? 120 ಸೆಂಟಿಮೀಟರ್. ವಿಸ್ತೀರ್ಣ, ಈ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಇದೆ. 30 ಇಂಟು 30 ಅಂದ್ರೆ 900 ಸೆಂಟಿಮೀಟರ್. ಈಗ ಬಿ ಆಕೃತಿಯನ್ನ ನೋಡೋಣ. ಇಲ್ಲಿ ಪ್ರತಿಯೊಂದು ಬಾಹುವಿನ ಉದ್ದ 10 ಅಂತ ಕೊಟ್ಟಿದ್ದಾರೆ. 10 10 10 10 ಇವೆಲ್ಲವುಗಳನ್ನ ನಾವು ಟೋಟಲ್ ಮಾಡ್ತಾ ಹೋದ್ರೆ ಇಲ್ಲಿಂದ ಇಲ್ಲಿಗೆ 10 ಮತ್ತೆ ಇಲ್ಲಿ 10, ಅದೇ ರೀತಿ ಇಲ್ಲಿ ಕೂಡ 10. ಈ ರೀತಿ ನಾವು ಟೋಟಲ್ ಮಾಡ್ತಾ ಹೋದಾಗ ಇಲ್ಲಿಂದ ಇಲ್ಲಿ ಈ ರೀತಿಯಾಗಿ ಬರ್ತಾ ಹೋದ್ರೆ, ಅಥವಾ ಈ ಕಡೆ 10 ಈ ಕಡೆ 10 ಅಂದ್ರೆ ಇದಿಷ್ಟರದ ಆಕೃತಿ ಎಷ್ಟಿದೆ? 10 10 20 30 40 50 ಅಂದ್ರೆ ಇದು 50 ಇದೆ ಟೋಟಲ್. ಹಾಗಾದ್ರೆ ಇದು 50, ಇದು 50, ಇದು 50 ಅಂದ್ರೆ ಟೋಟಲ್ ಎಷ್ಟಾಯ್ತು? 200 ಸೆಂಟಿಮೀಟರ್. ವಿಸ್ತೀರ್ಣ, ಇದನ್ನು ವಿಸ್ತೀರ್ಣ ಬಂದಾಗ ಒಂದೊಂದು ಬಾಕ್ಸ್ ಒಂದೊಂದು ಚೌಕದ ವಿಸ್ತೀರ್ಣ 100 ಸೆಂಟಿಮೀಟರ್ ಸ್ಕ್ವೇರ್ ಅನ್ನ ಇದೆ.
10 ಇಂಟು 10 100. ಒಟ್ಟು ಎಷ್ಟಿವೆ ಅಂದ್ರೆ 9 ಇವೆ. ಹಾಗಾದ್ರೆ ಇದನ್ನ 9ರಿಂದ ಗುಣಿಸಿದಾಗ ಎಷ್ಟಾಯ್ತು? 900 ಸೆಂಟಿಮೀಟರ್ ಸ್ಕ್ವೇರ್, ಅಥವಾ 10 100 100 100 9 ಬಾರಿ ಕೂಡಿಸಿ. ಇನ್ನು ಇದರ ಸುತ್ತಳತೆ ಅಂದ್ರೆ ಇದು 10 ಇದೆ. 10 10 10 10 10 ಅಂದ್ರೆ 10 9 90. ಈ ಕಡೆ 10 ಅನ್ನುವಂಥದ್ದು ಈಗ 90, ಈ ಕಡೆ 90, ಈ ಕಡೆ 90 ಸೆಂಟಿಮೀಟರ್ ಆಯ್ತು ಉದ್ದ. ಈ ಕಡೆ ಟೋಟಲ್ 90 ಆಯ್ತು. ಕೆಳಗಡೆ 10 ಮೇಲ್ಗಡೆ 10 ಅಂದ್ರೆ 180 ಪ್ಲಸ್ ಇವು 20 ಅಂದ್ರೆ ಎಷ್ಟಾಯ್ತು? 200 ಸೆಂಟಿಮೀಟರ್. ಇನ್ನು ವಿಸ್ತೀರ್ಣ ಅಂತ ತಕ್ಷಣ ಇದು 10 ಇದೆ. ಈ ಕಡೆ ಉದ್ದ 90, ಅಗಲ 10, 90 10 ಎಷ್ಟು? 900 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತ ಉತ್ತರ. ಇನ್ನು ಎಲ್ಲಾ ಆಕೃತಿಗಳ ವಿಸ್ತೀರ್ಣ ಸಮನಾಗಿದೆ ಅಂತ ಕೇಳಿದರೆ ಹೌದು, ಎಲ್ಲಾ ವಿಸ್ತೀರ್ಣಗಳು 900 ಸೆಂಟಿಮೀಟರ್ ಸ್ಕ್ವೇರ್ ಸಮನಾಗಿದೆ. ಪ್ರತಿಯೊಂದರ ವಿಸ್ತೀರ್ಣ 900 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಕಾರಣ ಆಕೃತಿಯ ಬದಲಾವಣೆಯಿಂದ ಈ ರೀತಿಯ ಬದಲಾವಣೆ ಏಕೆ ಉಂಟಾಯಿತು? ಆಕೃತಿ ಬದಲಾವಣೆ ಆದರೂ ಕೂಡ ಅಲ್ಲಿರುವ ವರ್ಗಗಳ ಸಂಖ್ಯೆ 9 ಆಗಿವೆ ಮತ್ತು ಪ್ರತಿ ವರ್ಗದ ಬಾಹು 10 ಸೆಂಟಿಮೀಟರ್ ಇರುವ ಪ್ರಯುಕ್ತ ವಿಸ್ತೀರ್ಣಗಳು ಸಮನಾಗಿವೆ. ಆಕೃತಿ ಬದಲಾವಣೆ ಆಗಿದೆ, ಆದರೆ ಅಲ್ಲಿರುವಂತಹ ಚೌಕಗಳ ಸಂಖ್ಯೆ ಮತ್ತು ಬಾಹುಗಳ ಉದ್ದ ಕೂಡ ಒಂದೇ ಆಗಿದೆ. ಹೀಗಾಗಿ ಅಲ್ಲಿ ವಿಸ್ತೀರ್ಣಗಳು ಏನಾಗಿವೆ? ಸಮನಾಗಿವೆ. ಇನ್ನ 4ನೇದು ಕೆಳಗಿನವುಗಳನ್ನು ಬಿಡಿಸಿ. ಉದ್ದ 6 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್. ಇಲ್ಲಿ ಉದ್ದ ಅಂದ್ರೆ ಉದ್ದ 6, ಅಗಲ 4, 6 4 24 ಸೆಂಟಿಮೀಟರ್. ಇದು ವಿಸ್ತೀರ್ಣ ಇದೆ. ಚದರ್ ಸೆಂಟಿಮೀಟರ್ ಅಥವಾ ಇದನ್ನ ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತ ಉತ್ತರ, ಅಥವಾ ಚದರ್ ಸೆಂಟಿಮೀಟರ್. ಇನ್ನು 6 ಸೆಂಟಿಮೀಟರ್ ಬಾಹು ಇರುವ ಒಂದು ವರ್ಗದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬಾಹು ಇಂಟು ಬಾಹು ಅಥವಾ ಉದ್ದ ಇಂಟು ಉದ್ದ, ಅಗಲ ಇಂಟು ಅಗಲ. 6 6 36 ಚದರ ಸೆಂಟಿಮೀಟರ್. ಒಂದು ನೆಲದ ಚಾಪೆಯ ಉದ್ದ 4 ಮೀಟರ್, ಅಗಲ 2 ಮೀಟರ್ ಆಗಿದೆ. ನೆಲದ ಮೇಲೆ ಇದು ಎಷ್ಟು ವಿಸ್ತೀರ್ಣವನ್ನ ಆಕ್ರಮಿಸುತ್ತದೆ ಅಂದ್ರೆ ಈ ಒಂದು ಚಾಪೆಯ ವಿಸ್ತೀರ್ಣ ಉದ್ದ ಇಂಟು ಅಗಲ. ಉದ್ದ 4, ಅಗಲ 2, 4 8 ಮೀಟರ್ ನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ಮೀಟರ್ ಸ್ಕ್ವೇರ್. ಇನ್ನು ಡಿದು ಒಂದು ಗೋಡೆಯ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 15 ಮತ್ತು 12. ಗೋಡೆಯ ವಿಸ್ತೀರ್ಣ 15 ಇಂಟು 12 ಅಂದ್ರೆ 180 ಮೀಟರ್ ಸ್ಕ್ವೇರ್. ಗೋಡೆಯ ಉದ್ದ ಮತ್ತು ಅಗಲಗಳನ್ನು ಕೊಟ್ಟಿದ್ದಾರೆ. ಅದು ಗೋಡೆಯ ವಿಸ್ತೀರ್ಣ ಎಷ್ಟಾಯ್ತು? ಎ 15 ಇಂಟು 12 180. ಮತ್ತು ಈ ಗೋಡೆಯಲ್ಲಿ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 3 ಮತ್ತು 2 ಮೀಟರ್ ಇರುವ ಒಂದು ಕಿಟಕಿ ಇದೆ. ಅಂದ್ರೆ ಒಂದು ಗೋಡೆ ಇತ್ತು. ಈ ಗೋಡೆಯಲ್ಲಿ ಏನಿತ್ತು? 15 ಇಂಟು 12 ಇತ್ತು. ಮತ್ತೊಂದು ಇದರಲ್ಲಿ ಒಂದು ಕಿಟಕಿ ಇದೆ. ಈ ಕಿಟಕಿ ಏನಿದೆ? ಉದ್ದ ಎಷ್ಟಿದೆ? 3 ಇದೆ. ಅಗಲ ಎಷ್ಟಿದೆ? 2 ಇದೆ. ಇದನ್ನ ತೆಗಿಬೇಕಾಗಿದೆ. 3 ಮತ್ತು 2 ಮೀಟರ್ ಇರುವ ಒಂದು ಕಿಟಕಿ ಇದೆ. ಈ ಗೋಡೆಗೆ ಬಣ್ಣ ಹಚ್ಚಲು ಅಂದ್ರೆ ಗೋಡೆಗೆ ಬಣ್ಣ ಹಚ್ಚಬೇಕಾಗಿತ್ತ, ನಾವು ಈ ಸುತ್ತಲೂ ಕಿಟಕಿಯನ್ನ ಬಿಟ್ಟು ಹಚ್ಚಬೇಕಾಗಿದೆ. ಹಾಗಾಗಿ ಕಿಟಕಿಯ ವಿಸ್ತೀರ್ಣ ಉದ್ದ ಇಂಟು ಅಗಲ ಅಂದ್ರೆ 6 ಮೀಟರ್ ಸ್ಕ್ವೇರ್. ಬಣ್ಣ ಹಚ್ಚಬಹುದಾದ ವಿಸ್ತೀರ್ಣ ಅಂದ್ರೆ ಗೋಡೆಯ ವಿಸ್ತೀರ್ಣ ಮೈನಸ್ ಕಿಟಕಿಯ ವಿಸ್ತೀರ್ಣ. ಗೋಡೆಯ ವಿಸ್ತೀರ್ಣದಲ್ಲಿ ಕಿಟಕಿಯ ವಿಸ್ತೀರ್ಣ ಕಳೆದಾಗ ಬಣ್ಣ ಹಚ್ಚಬೇಕಾಗಿರುವ ಭಾಗದ ವಿಸ್ತೀರ್ಣ ಬರುತ್ತೆ. 180 ಮೈನಸ್ 6 ಅಂದ್ರೆ 174 ಮೀಟರ್ ಸ್ಕ್ವೇರ್. ಇನ್ನ ಗೋಡೆಗೆ ಬಣ್ಣ ಹಚ್ಚಲು ಪ್ರತಿ ಚದರ ಮೀಟರ್ಗೆ 1 ಚದರ ಮೀಟರ್ಗೆ 15 ರೂಪಾಯಿ. ಆದ್ರೆ ಈ ವೆಚ್ಚ ಎಷ್ಟು ಅಂತ ಕೇಳಿದ್ರೆ ಒಟ್ಟು ವೆಚ್ಚ 174 ಮೀಟರ್ ಬಣ್ಣ ಹಚ್ಚಬೇಕಾಗಿರುವ ಭಾಗ ಇದೆ ಮತ್ತು ಪ್ರತಿ ಚದರ ಮೀಟರ್ಗೆ 15 ಅಂದ್ರೆ ಒಟ್ಟು 2610 ರೂಪಾಯಿ ಅನ್ನುವಂತಹ ಉತ್ತರ. ಇನ್ನು ಕೊಟ್ಟಿರುವ ಸೂತ್ರಗಳ ಸಹಾಯದಿಂದ ಈ ಕೆಳಗಿನ ಆಕೃತಿಗಳ ವಿಸ್ತೀರ್ಣವನ್ನ ಕಂಡುಹಿಡಿಯ ಅಂತ ಕೊಟ್ಟಿದ್ದಾರೆ. ತ್ರಿಭುಜದ ವಿಸ್ತೀರ್ಣ 1/2 ಪಾದ ಇಂಟು ಎತ್ತರ. ತ್ರಾಪಿಜ್ಯದ ವಿಸ್ತೀರ್ಣ 1/2 ಇಂಟು ಎಚ್ ಇಂಟು ಎ ಪ್ಲಸ್ ಬಿ. ವರ್ಗದ ವಿಸ್ತೀರ್ಣ ಬಾಹು ಇಂಟು ಬಾಹು. ಸಮಾಂತರ ಚತುರ್ಭುಜ ವಿಸ್ತೀರ್ಣ ಪಾದ ಇಂಟು ಎತ್ತರ. ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ವೃತ್ತದ ವಿಸ್ತೀರ್ಣ πr² ಅನ್ನುವಂತಹ ಉತ್ತರ. ನಿಮ್ಮ ಶಿಕ್ಷಕರ ಸಹಾಯದಿಂದ ಕೆಳಗಿನವುಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಕೆಳಗೆ ಆಕೃತಿಗಳನ್ನು ಕೊಟ್ಟಿಲ್ಲ, ನಾವೇ ಆಕೃತಿಗಳನ್ನು ಹಾಕೊಂಡು 4 ಇಂಟು 4 ವರ್ಗದ ವಿಸ್ತೀರ್ಣ 16 ಮೀಟರ್ ಸ್ಕ್ವೇರ್. ಆಯತ ವಿಸ್ತೀರ್ಣ 5 4 20 ಮೀಟರ್ ಸ್ಕ್ವೇರ್. ತ್ರಾಪಿಜ್ಯದ ವಿಸ್ತೀರ್ಣ 1/2 ಎಚ್ ಇಂಟು ಎ ಪ್ಲಸ್ ಬಿ ಅಂದ್ರೆ 1/2 2 ಗೆಟ್ ಕ್ಯಾನ್ಸಲ್ ಆಯ್ತು. 5 4 9 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ವೃತ್ತದ ವಿಸ್ತೀರ್ಣ ತ್ರಿಜ್ಯವನ್ನು ಕೊಟ್ಟಿದ್ದಾರೆ πr². 22/7 ಇಂಟು 14 ಇಂಟು 14. 7 ಅಂದ್ರೆ 7 14, 27 44 ಇಂಟು 14 ಅಂತಂದ್ರೆ ಇದು ಒಟ್ಟು 616 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತ ವಿಸ್ತೀರ್ಣ. ಇನ್ನು ಕೊಟ್ಟಿರುವ ಆಯತಾಕಾರದ ಜಮೀನಿನ ಕ್ರಮವಾಗಿ 3 ಮೀಟರ್ ಮತ್ತು 5 ಮೀಟರ್ ಅಗಲವಿರುವ ರಸ್ತೆಗಳು ಪರಸ್ಪರ ಲಾಭವಾಗಿವೆ. ಅಂದ್ರೆ ಅದರಲ್ಲಿರುವಂತ ಒಂದು ಅಗಲ ಮತ್ತು ಉದ್ದ ಇರತಕ್ಕಂತ 3 ಮೀಟರ್ ಮತ್ತು 5 ಮೀಟರ್ ಅಗಲ ಇರತಕ್ಕಂಥ ರಸ್ತೆಗಳು ಪರಸ್ಪರ. ಈ ರಸ್ತೆಗಳನ್ನು ನಿರ್ಮಿಸಲು ಪ್ರತಿ ಚದರ ಮೀಟರ್ಗೆ 120 ವೆಚ್ಚ ಆಗುತ್ತೆ. ಈ ರಸ್ತೆಗಳನ್ನು ನಿರ್ಮಿಸಲು ತಗಲುವ ವೆಚ್ಚ ಎಷ್ಟು ಅಂತ ಕೇಳಿದ್ರೆ ಅದು ಉದ್ದ ಮತ್ತು ಅಗಲ ಅಂದ್ರೆ ಆಯತ ವಿಸ್ತೀರ್ಣ 5 ಇಂಟು 3 ಅಂದ್ರೆ 15 ಮೀಟರ್ ಸ್ಕ್ವೇರ್. ತಗಲುವ ವೆಚ್ಚ ಅಂದ್ರೆ ಪ್ರತಿಯೊಂದಕ್ಕೂ 15 ರೂಪಾಯಿ 120 ರೂಪಾಯಿ ಇದೆ. ಒಟ್ಟು ವಿಸ್ತೀರ್ಣ 15 ಇದೆ. ಅದಕ್ಕೆ 120 ಇಂಟು 15ರಿಂದ ಗುಣಿಸಿದಾಗ 1800 ರೂಪಾಯಿಯನ್ನ ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಒಂದು ಆಯತ ಇದೆ.
ಆಯತಾಕಾರದ ಜಮೀನಲ್ಲಿ 3 ಮೀಟರ್ ಮತ್ತು ಅದರಲ್ಲೇ ಮತ್ತೆ 3 ಮೀಟರ್ ಮತ್ತು 5 ಮೀಟರ್ ಇರ್ತಕ್ಕಂಥ ಒಂದು ರಸ್ತೆಯನ್ನ ಇದೆ ಅಂತ. ಈ ರಸ್ತೆಯನ್ನ ಮಾಡಬೇಕಾಗಿತ್ತು ಅಂದ್ರೆ ಒಟ್ಟು ವೆಚ್ಚ ಎಷ್ಟು ಅಂತ ಕೇಳಿದ್ದಾರೆ. ಇದು ನಾವು ವಿಸ್ತೀರ್ಣವನ್ನ ಕಂಡುಹಿಡಬೇಕು. 5 into 3 ಅನ್ನುವಂಥದ್ದು 5 3 15, 5 3 15 ಮೀಟರ್ ಸ್ಕ್ವೇರ್ ಆಯ್ತು. ತಗಲುವ ವೆಚ್ಚ ಎಷ್ಟಂದ್ರೆ 1 ಚದರ ಮೀಟರ್ಗೆ 120 into 15 ಅಂದ್ರೆ 1800 ರೂಪಾಯಿ ಅನ್ನುವಂಥದ್ದು. ಇನ್ನು ಕೊಟ್ಟಿರೋ ವಿಸ್ತೀರ್ಣದ ಸಮೀಕರಣಕ್ಕೆ ಸನ್ನಿವೇಶ ಬರೀರಿ. 7 into 7 ಅಂತ ಕೊಟ್ಟಿದ್ದಾರೆ, 49 ಸೆಂಟಿಮೀಟರ್ ಸ್ಕ್ವೇರ್. ಇದು ಚೌಕದ ವಿಸ್ತೀರ್ಣ. 14 into 5 ಅಂದ್ರೆ 70. ಇದು ಆಯತದ ವಿಸ್ತೀರ್ಣ. ಉದ್ದ ಇಂಟು ಅಗಲ is equal to 14 into 5 70 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತಹ ಉತ್ತರ. ಈಗ ಅಭ್ಯಾಸ ಹಾಳೆ 8 ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜದ ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನುವಂಥದ್ದು. ಚಿತ್ರದಲ್ಲಿ ಒಂದು ಸಮಾಂತರ ಚತುರ್ಭುಜವನ್ನು ಕತ್ತರಿಸಿಕೊಳ್ಳಿ. ಅದರ ಶೃಂಗ ಬಿಂದುವಿನಿಂದ ಅಭಿಮುಖ ಬಾಹುವಿಗೆ ಒಂದು ಲಂಬ ಎಳೆಯಿರಿ. ಈಗ ಉಂಟಾಗಿರುವ ಲಂಬ ಕೋನ ತ್ರಿಭುಜವನ್ನು ಕತ್ತರಿಸಿ ಅದನ್ನು ಚಿತ್ರದಲ್ಲಿ ತೋರಿಸುವಂತೆ ಸಮಾಂತರ ಚತುರ್ಭುಜ ಇನ್ನೊಂದು ಬದಿಗೆ ಸರಿ ಹೊಂದುವಂತೆ ಜೋಡಿಸಿ. ಈಗ ನಿಮಗೆ ದೊರೆಯುವ ಆಕೃತಿ ಕೊಟ್ಟಿರುವ ಸಮಾಂತರ ಚತುರ್ಭುಜ ವಿಸ್ತೀರ್ಣವು ಈಗ ಉಂಟಾಗಿರುವ ಆಯತ ವಿಸ್ತೀರ್ಣಕ್ಕೆ ಸಮವಾಗಿದೆ. ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಪ್ರತಿಕ್ರಿಯೆ. ಅಂದ್ರೆ ಇಲ್ಲಿರುವಂತ ಈ ಇದನ್ನ ಒಂದನ್ನ ಕಟ್ ಮಾಡಿಕೊಂಡು ಇದನ್ನ ತಂದು ಇಲ್ಲಿ ಸೇರಿಸಿದಾಗ ಇದೇನಾಗಿರುತ್ತೆ, ಈ ಕಡೆ ಬಂದು ಸೇರಿಸಿದಾಗ ಇದು ಟೋಟಲ್ ಏನಾಗಿರುತ್ತೆ, ಟೋಟಲ್ ಒಂದು ಆಯತವನ್ನ ಉಂಟಾಗಿರುತ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇದು ನಾವು ಈ ಕಡೆ ಇಲ್ಲಿಯನ್ನ ಪ್ರೆಸ್ ಅನ್ನ ಮಾಡಿದಾಗ ಇದು ಬಂದು ಏನಾಗಿರುತ್ತೆ, ಒಂದು ಆಯತಕ್ಕೆ ಸಮನಾಗಿರುತ್ತೆ. ಅಥವಾ ಇದನ್ನ ಕೂಡ ನಾವು ಇದನ್ನ ಕಟ್ ಮಾಡಿ ತಂದು ಇಲ್ಲಿ ಸೇರಿಸಬಹುದು, ಅಥವಾ ಇದಕ್ಕೆ ಕಟ್ ಮಾಡಿ ಇಲ್ಲಿ ತಂದು ಸೇರಿಸಿದ್ರು ಕೂಡ ಇದು ಏನಾಗಿರುತ್ತೆ, ಎಲ್ಲವೂ ಕೂಡ ಆಯತ ಆಗಿರುತ್ತವೆ. ಈ ಸಮಾಂತರ ಚತುರ್ಭುಜ ಮತ್ತು ಇನ್ನೊಂದು ಬದಿಗೆ ಸರಿಸಿರುವ ಆಯತದ ವಿಸ್ತೀರ್ಣಗಳು ಸಮನಾಗಿವೆ. ಎರಡರಲ್ಲಿಯೂ ಚೌಕಗಳು ಸಮವಾಗಿವೆ. ಟೋಟಲ್ 24. ಅಂದ್ರೆ ಅದನ್ನ ಪ್ರೆಸ್ ಮಾಡಿ ಅದನ್ನ ಒಂದು ಕಡೆ ಬದಿಗೆ ನಾವು ಸರಿಸಿದಾಗ ಅದು ಏನಾಗಿರುತ್ತೆ, ಅಥವಾ ಕಟ್ ಮಾಡಿ ತಂದು ಸೇರಿಸಿದಾಗ ಅದು ಮತ್ತೆ ಆಯತವನ್ನು ಉಂಟಾಗುತ್ತೆ. ಹಾಗಾಗಿ ಇಲ್ಲಿ ಚತುರ್ಭುಜದಲ್ಲಿ ಇರ್ತಕ್ಕಂಥ ಈ ಇದು ಮತ್ತು ಈ ಕಡೆ ಬರುವಂತ ಇವೆರಡರ ವಿಸ್ತೀರ್ಣಗಳು ಟೋಟಲ್ ಒಂದು ವರ್ಗ ಆಗುತ್ತೆ. ಮತ್ತು ಇದ್ರ ವರ್ಗ ಕೂಡಿದಾಗ ಒಂದು ವರ್ಗ ಆಗುತ್ತೆ. ಇದು ಕೂಡಿಸುವ ಈ ರೀತಿ ಎಲ್ಲವುಗಳನ್ನ ಈ ಕಡೆ ಇರ್ತಕ್ಕಂಥ ಎಲ್ಲವುಗಳನ್ನ ತಂದು ಇಲ್ಲಿ ಸೇರಿಸಿದಾಗ ಅವು ಏನಾಗಿರುತ್ತೆ, ಇದು ಸೇಮ್ ಅಂದ್ರೆ ಇದು ಇದಕ್ಕೆ ಸಮನಾಗಿರುತ್ತದೆ. ಮತ್ತೆ ಇವೆರಡರ ಮೊತ್ತ ಅಂದ್ರೆ ಈ ಒಂದು ವಿಸ್ತೀರ್ಣ ಇದಕ್ಕೆ ಸಮನಾಗಿರುತ್ತೆ. ಹೀಗಾಗಿ ಟೋಟಲ್ ಏನಾಗಿರುತ್ತೆ, ಇಲ್ಲಿ ಚೌಕಗಳ ಸಂಖ್ಯೆ ಸಮನಾಗಿರುವುದರಿಂದ ಎರಡರಲ್ಲಿ ವಿಸ್ತೀರ್ಣಗಳು ಏನಾಗಿರುತ್ತೆ, ಸಮನಾಗಿರುತ್ತೆ. ಈ ಆಯತದ ಉದ್ದ ಮತ್ತು ಅಗಲಗಳು ಯಾವುದಕ್ಕೆ ಸಮನಾಗಿವೆ ಅಂತ ಕೇಳಿದ್ದಾರೆ. ಉದ್ದ ಚಿತ್ರವನ್ನು ಗಮನಿಸಿದಾಗ ಕಂಡು ಬರುವುದೇನೆಂದ್ರೆ, ಆಯತದ ಉದ್ದವು ಸಮಾಂತರ ಚತುರ್ಭುಜದ ಪಾದದ ಉದ್ದಕ್ಕೂ ಹಾಗೂ ಆಯತದ ಅಗಲವು ಸಮಾಂತರ ಚತುರ್ಭುಜದ ಎತ್ತರಕ್ಕೆ ಸಮನಾಗಿರುತ್ತದೆ. ಅಂದರೆ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಉದ್ದ ಇಂಟು ಅಗಲ ಅಂದ್ರೆ L ಇಂಟು B ಅನ್ನುವಂಥದ್ದು. ಅಥವಾ ಇದನ್ನ ನಾವು ಆ ಚತುರ್ಭುಜದ ಪಾದ ಇಂಟು ಎತ್ತರ ಅನ್ನುವಂತ ಸೂತ್ರವನ್ನ ಇಲ್ಲಿ ಬರುತ್ತೆ ಅನ್ನುವಂಥದ್ದು. ಆದ್ರೆ ಆಯತದ ಉದ್ದ L ಮತ್ತು ಅಗಲಗಳು ಕ್ರಮವಾಗಿ ಸಮಾಂತರ ಚತುರ್ಭುಜದ ಪಾದ ಮತ್ತು ಎತ್ತರಗಳಿಗೆ ಸಮನಾಗಿದೆ. ಆದ್ದರಿಂದ ಸಮಾಂತರ ಚತುರ್ಭುಜ ವಿಸ್ತೀರ್ಣ ಪಾದ ಇಂಟು ಎತ್ತರ ಅಂದ್ರೆ B ಇಂಟು H ಅನ್ನುವಂತ ಒಂದು ಸೂತ್ರ. ಈಗ ನಿಮಗೆ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ತಿಳಿದ್ರೆ ಈ ಚಟುವಟಿಕೆಯನ್ನ ಮಾಡಿ ಅಂತಕ್ಕಂಥ ಕೊಟ್ರೆ, ABC ಮತ್ತು DF ಎಂಬ ಎರಡು ತ್ರಿಭುಜಗಳನ್ನ ಕತ್ತರಿಸಿ ಚಿತ್ರದಲ್ಲಿ ತೋರಿಸುವಂತೆ ಜೋಡಿಸಿ. ಇದು ಒಂದು ಮತ್ತು ಇದೊಂದು ರೀತಿ ಎರಡು ತ್ರಿಭುಜಗಳನ್ನ ಕತ್ತರಿಸಿ ಈ ರೀತಿ ನಾವು ಜೋಡಣೆಯನ್ನ ಮಾಡುವಂಥದ್ದು. ಉಂಟಾಗಿರುವ ಆಕೃತಿ ಸಮಾಂತರ ಚತುರ್ಭುಜವೇ ಅಂತ ಕೇಳಿದರೆ ಹೌದು, ಇದು ಸಮಾಂತರ ಚತುರ್ಭುಜ. ಪ್ರತಿಯೊಂದು ತ್ರಿಭುಜದ ವಿಸ್ತೀರ್ಣವನ್ನು ಸಮಾಂತರ ಚತುರ್ಭುಜದ ಪಾದ ಮತ್ತು ಎತ್ತರಗಳನ್ನು ಹೋಲಿಸಿ ಎರಡೂ ತ್ರಿಭುಜಗಳ ವಿಸ್ತೀರ್ಣಗಳ ಮೊತ್ತವು ಸಮಾಂತರ ಚತುರ್ಭುಜದ ವಿಸ್ತೀರ್ಣಕ್ಕೆ ಸಮನಾಗಿರುವುದು ಕಂಡು ಬರುತ್ತದೆ. ಅವೆರಡೂ ವಿಸ್ತೀರ್ಣಗಳು ಆ ಚತುರ್ಭುಜದ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ ಅಂತ. ಇನ್ನು ತ್ರಿಭುಜದ ಪಾದ ಮತ್ತು ಎತ್ತರಗಳು ಕ್ರಮವಾಗಿ ಸಮಾಂತರ ಚತುರ್ಭುಜದ ಪಾದ ಮತ್ತು ಎತ್ತರಕ್ಕೆ ಸಮನಾಗಿರುತ್ತದೆ. ಹಾಗೆ ಪ್ರತಿ ತ್ರಿಭುಜದ ವಿಸ್ತೀರ್ಣ 1/2 ಇಂಟು ಸಮಾಂತರ ಚತುರ್ಭುಜದ ವಿಸ್ತೀರ್ಣ 1/2 ಇಂಟು ಸಮಾಂತರ ಚತುರ್ಭುಜ ವಿಸ್ತೀರ್ಣ ಏನಿದೆ ಪಾದ ಇಂಟು ಎತ್ತರ. ಅಂದ್ರೆ ಪ್ರತಿ ತ್ರಿಭುಜದ ವಿಸ್ತೀರ್ಣ, ಇಲ್ಲಿ ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನ ಕಂಡುಹಿಡಿತಾ ಇದ್ದಾರೆ. ಆ ಸಮಾಂತರ ಚತುರ್ಭುಜ ಅಂದ್ರೆ ಎರಡು ತ್ರಿಭುಜಗಳನ್ನ ಸೇರಿಸಿ ಒಂದು ಸಮಾಂತರ ಚತುರ್ಭುಜ ಆಗಿದೆ. ಹಾಗಾಗಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಅರ್ಧದಷ್ಟು ಆ ತ್ರಿಭುಜದ ವಿಸ್ತೀರ್ಣ ಇರುತ್ತೆ. ಹಾಗಾಗಿ 1/2 ಇಂಟು ಸಮಾಂತರ ಚತುರ್ಭುಜ ವಿಸ್ತೀರ್ಣ ಏನಿದೆ ಪಾದ ಇಂಟು ಎತ್ತರ. ಏಕೆಂದ್ರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಇಂಟು ಎತ್ತರ. ಹಾಗೆ 1/2 ಇಂಟು B ಇಂಟು H ಅಂತಕ್ಕಂಥದ್ದು. ಇಲ್ಲಿ 1/2 BH ಅನ್ನುವಂಥದ್ದು ಇದು ನಮಗೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಒಂದು ಸೂತ್ರವನ್ನ ಇಲ್ಲಿ. ಈ ತ್ರಿಭುಜಗಳ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಿದರೆ ಒಂದನೇದು ಲೆಕ್ಕವನ್ನ ಇಲ್ಲಿ ಬಿಡಿಸಿದ್ದೇನೆ ನಾನು, ಎರಡನೇದು ಕೆಳಗಡೆ ಬಿಡಿಸಿದ್ದೇನೆ. ಈ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ PQR ನ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಇಂಟು ಪಾದ ಇಂಟು ಎತ್ತರ. ಪಾದ ಅಂದ್ರೆ 4 ಇದೆ, ಎತ್ತರ ಅಂದ್ರೆ ಎಷ್ಟಿದೆ 2 ಇದೆ. ಹಾಗೆ ಇಲ್ಲಿ 2 ಮತ್ತು 2 ಛೇದ ಹೋದಾಗ ಇದು 4 ಸೆಂಟಿಮೀಟರ್ ಸ್ಕ್ವೇರ್. ಇನ್ನು LMN ಅನ್ನುವಂತ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಾನೆ. ತ್ರಿಭುಜದ ವಿಸ್ತೀರ್ಣ LMN ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಇಂಟು ಪಾದ ಇಂಟು ಎತ್ತರ. ಪಾದ 1/2 ಇದೆ,
ಪಾದ 3 ಇದೆ, 1/2 ಇಂಟು ಪಾದ 3 ಎತ್ತರ ಮತ್ತೆ 2 ಇದೆ, 2 ಕ್ಯಾನ್ಸಲ್ ಆದಾಗ ಎಷ್ಟು ಬಂತು? 3 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಪಾದ 3 ಇದೆ, ಪಾದ 3 ಇದೆ, ಎತ್ತರವನ್ನ ಈ ಕಡೆ ಕೊಟ್ಟಿದ್ದಾರೆ, ಇದು ಎತ್ತರ 2 ಸೆಂಟಿಮೀಟರ್. ಹಾಗಾಗಿ ಪಾದ ಇಂಟು ಎತ್ತರ. ಈ ಒಂದು ವಿಶಾಲ ಕೋನ ತ್ರಿಭುಜದಲ್ಲಿ ಎತ್ತರ ಮಧ್ಯದಲ್ಲಿ ಬರುವುದಿಲ್ಲ, ಅದನ್ನ ತ್ರಿಭುಜದ ಹೊರಗಡೆ ಬರುವುದರಿಂದ ಅದನ್ನ ಎತ್ತರ ಈ ಕಡೆ ಇರಬೇಕು. ಹಾಗಾಗಿ ಇದರ ವಿಸ್ತೀರ್ಣ ಎಷ್ಟಾಯ್ತು? 3 ಸೆಂಟಿಮೀಟರ್ ಸ್ಕ್ವೇರ್. ಆದ್ಮೇಲೆ ಈ ರೀತಿಯಾಗಿ ನಾನು ನಿರಂತರವಾಗಿ ಮರುಸಿಂಚನಕ್ಕೆ ಸಂಬಂಧಪಟ್ಟಿರತಕ್ಕಂತ ಎಲ್ಲ ಅಭ್ಯಾಸ ಹಾಳೆಗಳ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ, ಈ ವಿಡಿಯೋವನ್ನು ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.